ಹಲೋ, ನಮಸ್ತೆ ಎಲ್ಲರಿಗೂ. ಇವತ್ತು ಅಮೇರಿಕಾ ಎಂಥ ಚೂತ್ಯ ಆಟ ಆಡ್ತಾ ಇತ್ತು ಅಂತ ಹೇಳೋಣ ಅಂತ ಅಂದ್ಕೊಂಡೆ. ಸುಮ್ಮನೆ ಇಮ್ಯಾಜಿನ್ ಮಾಡಿ, ನೀವು ಮೈಸೂರಲ್ಲಿ ಕೂತಿದ್ದೀರಾ, ನೀವು ಪ್ರೈವೇಟಾಗಿ ಯಾವುದೋ ನಿಮ್ಮ ಇಷ್ಟಪಟ್ಟಿರೋರ ಜೊತೆ ಮಾತಾಡ್ತಿದ್ದೀರಾ, ನಿಮ್ಮ ಅಪ್ಪ ಅಮ್ಮನ ಜೊತೆ ಯಾರ ಜೊತೆನೋ ಮಾತಾಡ್ತಿದ್ದೀರಾ ಆನ್ಲೈನು. ಯಾವನೋ ಒಬ್ಬ ವ್ಯಕ್ತಿ ನಮ್ಮ ದೇಶದವನೋ ಅಲ್ಲ, ಇನ್ನೊಂದು ದೇಶದಲ್ಲಿ ಕೂತ್ಕೊಂಡು ಅದನ್ನು ರೆಕಾರ್ಡ್ ಮಾಡಿಕೊಂಡು ಅದು ಇನ್ವೆಸ್ಟಿಗೇಟ್ ಮಾಡ್ತಿರೋ ಥರ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತ ಅಂದರೆ ಅವ್ನು ಎಂಥ ಚೂತ್ಯ ಆಟ ಆಡ್ತಿರ್ತಾನೆ ಲೆಕ್ಕ ಹಾಕೊಳ್ಳಿ. ಅದು ವ್ಯಕ್ತಿ ಅಲ್ಲ, ದೇಶ ಮಾಡಿಸ್ತಿತ್ತು. 2013 ಒಬ್ಬ ವ್ಯಕ್ತಿನ ಮಾಸ್ಕೋದಿಂದ ಅಮೇರಿಕಾಗೆ ಟ್ರಾನ್ಸಿಟ್ ಆಗ್ತಿರುವಾಗ ಒಂದು ಪಾಸ್ಪೋರ್ಟ್ನ ಕ್ಯಾನ್ಸಲ್ ಮಾಡ್ತಾರೆ. ಇವನು ಟ್ರೈಟರು, ಇವನು ಅಮೇರಿಕಕ್ಕೆ ದ್ರೋಹ ಬಗ್ದಿದ್ದಾನೆ ಆ ಥರ ಅಂತ. ಆವಾಗ ರಷ್ಯಾ ಏನು ಮಾಡುತ್ತೆ, ಅವನಿಗೆ ಶೆಲ್ಟರ್ ಕೊಟ್ಟು ಅವನಿಗೆ ಪಾಸ್ಪೋರ್ಟು ಸಿಟಿಸನ್ಶಿಪ್ ಕೊಟ್ಬಿಟ್ಟು ಅವ್ರ ದೇಶದಲ್ಲಿ ಇರೋಕ್ಕೆ ಜಾಗ ಕೊಡುತ್ತೆ. ಅವ್ನು ಏನು ಮಾಡಿರ್ತಾನೆ ಗೊತ್ತಾ, ಅಮೇರಿಕದಲ್ಲಿ NSA ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ ಅನ್ನೋ ಜಾಗದಲ್ಲಿ ಅವನು ನಾರ್ಮಲ್ IT ಗಾಯ್ ಆಗಿ ಕೆಲ್ಸಕ್ಕೆ ಸೇರ್ಕೋತಾನೆ. ಆ ಕೆಲ್ಸಕ್ಕೆ ಸೇರ್ಕೊಂಡಾಗ ಅವನಿಗೆ ಒಂದಷ್ಟು ಅಮೇರಿಕ ಮಾಡ್ತಿರೋವಂಥ ಸೀಕ್ರೆಟ್ ವಿಚಾರಗಳು ಅವನಿಗೆ ಗೊತ್ತಾಗುತ್ತೆ. ಗೊತ್ತಾದಾಗ ಅವನೇನು ಮಾಡ್ತಾನೆ, ಅದನ್ನು ಇಡೀ ಜಗತ್ತಿಗೆ ಸಾರ್ತಾನೆ. ಅದೇನು ಮಾಡ್ತಾ ಇರುತ್ತೆ ಅಮೇರಿಕ ಅಂದರೆ, ನೀವು ಎಲ್ಲೆಲ್ಲಿ ಕೂತ್ಕೊಂಡು ಏನೇ ಒಂದು ಇಂಟರ್ನೆಟ್ಟಲ್ಲಿ ಏನೇ ಒಂದು ಕಮ್ಯುನಿಕೇಷನ್ ಮಾಡ್ತಿರ್ಬೋದು. ಅವರು ಈ ಜರ್ಮನಿಯಲ್ಲಿ ಇದ್ದಿದ್ದ PM ಸಹ ಬಿಟ್ಟಿಲ್ಲ, ಅವ್ರನ್ನೂ ಟ್ರ್ಯಾಕ್ ಮಾಡ್ತಾಯಿದ್ರು. ಅಂಥ ಚೂತ್ಯ ಕೆಲಸ ಮಾಡ್ತಾಯಿತ್ತು ಅಮೇರಿಕ ನ್ಯಾಷನಲ್ ಸೆಕ್ಯೂರಿಟಿ ಏಜೆನ್ಸಿ. ಇಂಥ ವಿಚಾರನ ಅವನಿಗೆ ಅಲ್ಲಿ ಕೆಲಸ ಮಾಡುವಾಗ ಗೊತ್ತಾಗುತ್ತೆ. ಆ ಕೆಲಸ ಮಾಡುವಾಗ ಶಿಟ್, ಅಮೇರಿಕ ಎಲ್ಲರಿಗೂ ಫ್ರೀಡಮ್ ಕೊಡ್ತೀನಿ, ಎಲ್ಲರಿಗೂ ಒಳ್ಳೆಯವ್ರ ಥರ ಕಾಣಿಸ್ಕೊಂಡು ಒಳಗಡೆ ಇರೋ ಇಡೀ ಜಗತ್ತನ್ನೇ ಟ್ರ್ಯಾಕ್ ಮಾಡ್ತಾಯಿದೆ, ಇಡೀ ಜಗತ್ತನ್ನೇ ನೋಡ್ತಾ ಇದೆ, ಗೊತ್ತಾಗ್ದಂಗೆ ರೆಕಾರ್ಡ್ ಮಾಡ್ತಾಯಿದೆ. ಅವ್ರಿಗೆ ಬೇಕಾಗಿರೋವಂಥ ಸ್ಟ್ರಾಂಗಾಗಿ ಉಳ್ಕೊಳ್ಳೋದಕ್ಕೆ ಸೀಕ್ರೆಟಾಗಿ ಎಲ್ಲರನ್ನೂ ಟ್ರ್ಯಾಕ್ ಮಾಡ್ತಿರ್ತಾರೆ. ಸೊ ಆವಾಗ ಅವನು ಟ್ರ್ಯಾಕ್ ಮಾಡಿ ಆ ವಿಚಾರನ ಇಡೀ ವರ್ಲ್ಡ್ಗೆ ತಿಳಿಸ್ತಾನೆ. ಸೊ ಆವಾಗ ಇವನಿಗೆ ಸೆಕ್ಯೂರಿಟಿ ಕೊಡೋದಕ್ಕೆ ರಷ್ಯಾ ಬಂದು ಅವನಿಗೆ ಸಿಟಿಸನ್ಶಿಪ್ ಕೊಟ್ಟು ಅವನ್ನ ಸೇಫ್ ಗಾರ್ಡ್ ಮಾಡುತ್ತೆ. ಆವಾಗ ಅಮೇರಿಕನ ಟ್ರೈಟರ್ ಆಗಿ ಅವನ್ನ ಜೈಲ್ಗೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡಿರುತ್ತೆ. ಬಟ್ ರಷ್ಯಾ ಜೊತೆ ಅವ್ರ ಹತ್ರ ಯಾವ ಟ್ರೀಟಿನೂ ಇಲ್ಲ. ಯಾರಾದರೂ ಅವ್ರಿಗೆ ಒಪ್ಪಿಸ್ಬೇಕು ಟ್ರೈಟರ್ ಆಗಿದ್ದಾರೆ ಅಂತ ಅಂದರೆ ಆ ಥರ ಎಲ್ಲ ಏನೂ ಟ್ರೀಟ್ ಇಲ್ಲ ಅವ್ರಿಗೆ. ಸೊ ಅದಕ್ಕೆ ಅವ್ರನ್ನ ಸೇಫ್ ಗಾರ್ಡ್ ಮಾಡಿ ಸೆಕ್ಯೂರಿಟಿ ಕೊಡುತ್ತೆ. ಸೊ ಈ ವಿಚಾರದ ಬಗ್ಗೆ ನೀವು ಇನ್ನೂ ಜಾಸ್ತಿ ತಿಳ್ಕೊಬೇಕು, ನೋಡಬೇಕು ಅಂತ ಅಂದರೆ 2016 ಸ್ನೋಡೆನ್ ಅಂತ ಮೂವಿ ರಿಲೀಸ್ ಮಾಡ್ತಾರೆ. ಆ ಮೂವಿನ ನೋಡಿ, ಗೊತ್ತಾಗುತ್ತೆ ನಿಮಗೆ ಎಂಥ ಚೂತ್ಯ ಆಟ ಆಡ್ತೋ ಅಮೇರಿಕಾ ಎಲ್ಲರ ಜೊತೆ ಆ ಟೈಮಲ್ಲಿ ಅಂತ. ಓಕೆ, ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ, ಮತ್ತೆ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ. ಬಾಯ್, ಟೇಕ್ ಕೇರ್.